ಇನ್ನೊಂದು ಕಡೆಗೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಠಿಣ ಕ್ರಮಕ್ಕೆ ಒತ್ತಾಯಗಳು ಮುಂದುವರಿತಾ ಇದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ದಾಖಲಾಗಿದೆ. ಆದರೆ ಇಲ್ಲಿ ತನಕ ಯಾಕೆ ವಶಕ್ಕೆ ಪಡೀಲಿಲ್ಲ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ. ಇನ್ನೊಂದು ಕಡೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೂಡ ದೂರನ್ನ ಇದೇ ವಿಚಾರವಾಗಿ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಆಚೆ ಬರಬೇಕು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಈಗ ಒತ್ತಾಯಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಾಯಕರಾಗಿ ಮಾತಾಡೋದು ಬೇಡ, ಇಡೀ ಪ್ರಕರಣದಲ್ಲಿ ಸಚಿವರಾಗಿ ಮಾತಾಡೋದು ಬೇರೆ ಅನ್ನೋದು ಬಿಜೆಪಿಯ ಆಕ್ಷೇಪ. ಟೆಕ್ನಿಕಲಿ ಕೆಲವು ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನ ಇಲ್ಲಿ ತನಕ ಸರ್ಕಾರ ಕೊಟ್ಟಿಲ್ಲ. ಆದ್ರೆ ಝೀರೋ ಟಾಲರೆನ್ಸ್ ಇಂತಹ ವಿದ್ರೋಹದ ಹೇಳಿಕೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದಾರೆ.